ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳಿದ. 25ನೇ ತಾರೀಕು ಬರ್ತೀನಿ ಅಂತ ಹೇಳಿದ. ಪಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗುವಂತ ಹೇಳಿದ್ದೀನಿ. ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡಕತ್ತಾರೆ. ಇವತ್ತೇನು SSLCನಲ್ಲಿ PUCನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ವಿಶೇಷ ಅನುದಾನ ಕೊಡಬೇಕು. 371J ಆಗಿದೆ, 371J ಆಗಿದೆ. ಅದಕ್ಕೆ ನಾವು 5,000 ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ. संयुक्त राष्ट्र में ईरान के राजदूत ने अमेरिका पर NPT का राजनीतिक हथियार के रूप में इस्तेमाल करने का आरोप लगाया। वहीं अमेरिका की कार्यवाहक प्रतिनिधि ने कहा कि ईरान ने बातचीत की प्रक्रिया को लगातार बाधित किया है और वो क्षेत्रीय स्थिरता के लिए खतरा बन गया है। इजराइल के स्थायी प्रतिनिधि ने भी ईरान पर आरोप लगाते हुए कहा कि वो कूटनीति का दिखावा कर रहा है, जबकि वो मिसाइल निर्माण और यूरेनियम संवर्धन जैसे कार्यों में लगा हुआ है। साथ ही साथ रूस के प्रतिनिधि ने अमेरिका की कार्रवाई की कड़ी आलोचना करते हुए कहा कि अमेरिका का ये हमला वैश्विक नियमों के खिलाफ है। बैठक के दौरान सुरक्षा परिषद में सदस्य देशों के बीच गहरे मतभेद देखने को मिले, जिससे क्षेत्रीय शांति और स्थिरता की राह और ज्यादा कठिन होती हुई नजर आ रही है। पश्चिम एशिया में हालात तनावपूर्ण है। That goes to show, one day we have special Gram Sabha and we recorded it. ಅಟ್ಲೀಸ್ಟ್ ನಮ್ಗೆ ಏನಂದ್ರೆ, ಈಗ ನಾವು ಬಾಕಿ ಇರೋ ಎಲ್ಲ ದರಖಾಸ್ತು ಈಗ ನಾವು ಬಾಕಿ ಇರೋ ಎಲ್ಲ ದರಖಾಸ್ತು ಕೊಡಿಯನ್ನ ಅರ್ಧ ಮಾಡಿಬಿಟ್ಟು ಎಲ್ಲ ಮಾಡಿದೀವಿ ಅಂತ ನಾವು ಹೇಳಬೇಕು ಅಂದ್ರೆ ಗಟ್ಟಿಯಾಗಿ ಹೇಳೋದಕ್ಕೆ ಆಗುದಿಲ್ಲ. ಸೊ ಇದು ಏನಾದರೂ ಸ್ಪೆಷಲ್ ಗ್ರಾಮ ಸಭೆ ಪ್ಲಸ್ ಎಲ್ಲ ತಹಶೀಲ್ದಾರರು ನೀವು ಒಂದು ಪ್ರೆಸ್ ಮಾಡಿ ನಿಮ್ಮ ತಾಲೂಕಲ್ಲಿ ಇಷ್ಟು ಕಡೆ ನಾವು ತೆಗೆದುಕೊಂಡಿದ್ದೇವೆ, ಇನ್ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಕೊಡಿ ಅಂತ ಕೇಳಿ ಗ್ರಾಮ ಪಂಚಾಯತಿಗೂ ಲಿಸ್ಟನ್ನು ಕಳಿಸ್ಕೊಡಿ, ಅವರು ಪಬ್ಲಿಷ್ ಮಾಡಕ್ಕೆ ಹೇಳಿ ಅವ್ರ ಬಾಡಿಯನ್ನು ಇಡ್ಲಿ ಪ್ಲಸ್ ಗ್ರಾಮ ಸಭೆಯನ್ನು ಮಾಡಿ. ಜಿಲ್ಲಾಧಿಕಾರಿಗಳಿಗೆ ತಾವು ಹೇಳಿದ್ದೀರಾ, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಪ್ರಾಥಮಿಕವಾಗಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ, ಕೆಲವು ಅವರ ಹಂತದಲ್ಲೇ ಆ ಥರ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವಂಥ ಅಧಿಕಾರಿಗಳ ಮೇಲೆ ಅವರ ಹಂತದಲ್ಲಿ ತೆಗೆದುಕೊಳ್ಳುವಂಥ ಕ್ರಮವನ್ನು ಅವರು ತೆಗೆದುಕೊಳ್ಬೇಕು. ಅವರ ಹಂತಕ್ಕೆ ಮೀರಿದ್ದಿದ್ರೆ ನನಗೆ ಕಳಿಸ್ಕೊಡ್ಲಿಕ್ಕೆ ಹೇಳಿ. Please ensure they are switched off or set on silent mode. भारतीय प्रतिनिधि मंडल का नेतृत्व कर रहे हैं केंद्रीय मंत्री हरदीप सिंह पुरी। जहाज था एयर इंडिया की फ्लाइट 182
वह मॉन्ट्रियल से लंदन की ओर जा रही थी और उसमें आयरिश कोस्ट जो लोग भी मारे गए थे उन लोगों का किसी भी तरीके से न तो कोई संबंध था उसकी ट्रीटमेंट से या मतभेद हो, लेकिन उन राजनीतिक मतभेदों में आम नागरिकों की सुरक्षा को नहीं बन जाते हैं। तो निश्चित तौर पे किए जा रहे हैं। साथ ही साथ ये संदेश भी दुनिया के बिजनेस भी हो गया है। बिजनेस को चलाने के लिए उनका एक माफिया तंत्र का पता लगाया है, हालांकि उस एक्सपीरियंस का नाम जाहिर नहीं किया गया। जी अखिलेश, अभी हमने देखा कि कनिष्क त्रासदी के आज 40 वर्ष हो गए हैं और गायत्री मंत्र भी पढ़ा गया यहाँ पर। जो भारत की संस्कृति रही है और भारत की डिप्लोमेसी भी इस बात से आगे जो लोग भी हैं उन लोगों पर लगाम कसे और किसी भी कारण से डेमोक्रेसी का दुरुपयोग उन्हें नहीं करने दिया जाए, उन्हें किसी भी तरीके से वित्त पोषण न किया जाए। और कनाडा में कई ऐसे वाक़े हुए हैं जिसमें कि ऐसा लगा है कि कनाडा के किन्हीं तत्वों का उनको सपोर्ट रहा है, तो इस सपोर्ट को ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.